everyone fine. ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿಯ ಫಿಟ್ನೆಸ್ ತುಂಬ ಸದ್ದು ಮಾಡ್ತಾ ಇದೆ. ಪ್ರೊಫೆಷನಲ್ ಆಗಿ ಮಾರ್ಷಲ್ ಆರ್ಟ್ಸನ್ನು ಆಡಿ ಆ ಮೂಲಕವಾಗಿ ಗಮನ ಸೆಳೆದಿದ್ದಾರೆ ರಾಹುಲ್ ಗಾಂಧಿ. ರಾಷ್ಟ್ರೀಯ ಕ್ರೀಡಾ ದಿನ ಇತ್ತಲ್ಲ, ಹುಮ್ಮಸ್ಸು ತುಂಬಿದ್ದಾರೆ ವಿರೋಧ ಪಕ್ಷದ ನಾಯಕರು. ಗೋಲ್ಡ್ ಮೆಡಲ್ ಪರ್ಫಾರ್ಮೆನ್ಸ್ ರೀತಿಯಲ್ಲಿ ಯಾರೆಲ್ಲ ಮಾರ್ಷಲ್ ಆರ್ಟ್ಸ್ ಮಾಡ್ತಾರೋ ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ಪರ್ಫಾರ್ಮೆನ್ಸ್ ಕೂಡ ಇತ್ತು. ರಾಹುಲ್ ಗಾಂಧಿಯವರ ಕ್ರೀಡಾ ಸ್ಫೂರ್ತಿಗೆ ಇಡೀ ದೇಶ ಒಂಥರ ಇದೀಗ ಸಂಚಲನ. ಇದೆಲ್ಲ ಬರುತ್ತಾ ರಾಹುಲ್ ಗಾಂಧಿಗೆ ಅಂತ ಹೇಳಿ. ರಾಹುಲ್ ಟೈಮ್ ಪಾಸ್ ಪ್ಲೇಯರ್ ಅಲ್ಲ, ಮಾರ್ಷಲ್ ಆರ್ಟ್ಸ್ ಪ್ರವೀಣ ಅಂತ ಕೂಡ ಹೇಳ್ತಾ ಇದ್ದಾರೆ. ಶೀಘ್ರವೇ ಮಾರ್ಷಲ್ ಆರ್ಟ್ಸನ್ನು ಕಲಿಸಬೇಕು ಅಂಥೇಳಿ ಡೋಜೋ ಯಾತ್ರೆ ಕೂಡ ಮಾಡ್ತಾ ಇದ್ದಾರಂತೆ. ಡೋಜೋ ಅಂದರೆ ಮಾರ್ಷಲ್ ಆರ್ಟ್ ಕಲಿಸುವಂಥ ಶಾಲೆ. ಜೋಡೋ ಆಗಿತ್ತು, ಭಾರತ್ ಜೋಡೋ ಆಗಿತ್ತು, ಇದೀಗ ಡೋಜೋ. ಡೋಜೋ ಅಂದರೆ ಮಾರ್ಷಲ್ ಆರ್ಟ್ಸನ್ನು ಕಲಿಸುವಂಥ ಒಂದು ಶಾಲೆ. ಸಮರ ಕಲೆಗಳಾಗಿರ್ತಕ್ಕಂಥ ಐಕಿಡೋದಲ್ಲಿ ರಾಹುಲ್ ಬ್ಲ್ಯಾಕ್ ಬೆಲ್ಟನ್ನು ಪಡ್ಕೊಂಡಿದ್ದಾರೆ. ಗೊತ್ತಿರಲಿಲ್ಲ ಇದು, ಎಷ್ಟೊಂದು ಜನಕ್ಕೆ ಇದು ಗೊತ್ತಿರಲಿಕ್ಕಿಲ್ಲ. ಸಮರ ಕಲೆನೂ ಬರುತ್ತಾ ಅಂತ ಹೇಳಿ. ರಾಹುಲ್ ಸೈಕ್ಲಿಂಗ್ ಮಾಡಿರೋದು ಅಥವಾ ರಾಹುಲ್ ಕನ್ಯಾಕುಮಾರಿ ಟು ಕಾಶ್ಮೀರ ವಾಕಿಂಗ್ ಮಾಡಿದ್ದು ಇದೆಲ್ಲ ಒಂದು ಭಾಗ. ಆತನ ಅದೊಂದು ಫಿಟ್ನೆಸ್ಗೆ ಒಂದು ಸಾಕ್ಷಿ ಅದು. ಇದೀಗ ಮುಂದುವರೆದ ಭಾಗವಾಗಿ ಇದೀಗ ಐಕಿಡೋ ಎನ್ನುವ ಒಂದು ಸಮರ ಕಲೆಯಲ್ಲಿ ರಾಹುಲ್ ಗಾಂಧಿ ಬ್ಲ್ಯಾಕ್ ಬೆಲ್ಟ್ ಅಂತ ಹೇಳಿ ಜಿಟ್ಸುವಿ ಮಾರ್ಷಲ್ ಆರ್ಟ್ಸ್ನಲ್ಲಿಯೂ ಕೂಡ ರಾಗ ಬ್ಲೂ ಬೆಲ್ಟನ್ನು ಪಡ್ಕೊಂಡಿದ್ದಾರೆ. ಇದೀಗ ಇದಕ್ಕಿದ್ದ ಒಂದು ಶಾಲೆಗೆ ಹೋಗಿ ಅಲ್ಲಿ ಇದಕ್ಕೆ ತಮಗೆ ಗೊತ್ತಿರತಕ್ಕಂಥ ಸಮರ ಕಲೆಯನ್ನು ಅಲ್ಲಿ ತೋರಿಸಿದ್ದಾರಲ್ಲಿ. ಅನೇಕ ಸ್ಟೂಡೆಂಟ್ಸ್ ಜೊತೆಯಲ್ಲಿ ಅವರು ಕೆಲವರಿಗೆ ಹೇಳಿಕೊಟ್ಟಿದ್ದಾರೆ ಕೂಡ. ಈ ಒಂದು ವೇಳೆಯಲ್ಲಿ ಖುಷಿಯಿಂದ ಅವ್ರ ಜೊತೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಒಂದು ವಿಡಿಯೋ ಇತ್ತಲ್ಲ, ದೇಶಾದ್ಯಂತ ವೈರಲ್ ಆಗ್ತಾ ಇದೆ. आर्ट है जुजुत्सु, उसकी प्रैक्टिस करता हूँ. मैं राहुल हूँ, मैं आइकिडो करता हूँ. मेरा नाम अरुण है और मैं एक आर्ट है जुजुत्सु, उसकी प्रैक्टिस करता हूँ. मैं राहुल हूँ, मैं आइकिडो करता हूँ. आइकिडो में ब्लैक बेल्ट हूँ. जुजुत्सु भी करता हूँ. जुजुत्सु में मैं ब्लू बेल्ट हूँ. जो आज हम आपको सिखाने जा रहे हैं वो इन आर्ट्स का कॉम्बिनेशन है. हम जो आज सीखने वाले हैं उसको हम जेंटल आर्ट बोलते हैं. सबसे पहले हम सीखेंगे चीज़ कि हमें अपनी बॉडी को एक एनिमल की तरह कैसे मूव करना है, और मैट को हम यूटिलाइज करेंगे प्रॉपर्ली, एक दूसरे से टक्कर नहीं करेंगे. तो हम बैठ जाएंगे मैट पे सारे. इसके हिसाब से स्पेस बनाओ. बस जैसे भी आप मूव करना चाहते हो वैसे मूव करो. रेडी? पहले बेयर में आ जाएंगे. स्पाइडर, ब्रिज, देखो हिप हॉप, स्टील, गोरिल्ला, फ्रॉग, ह्यूमन, ओके. यहाँ देखो ये चल रहे हैं. ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಬಹುಪರಾಕ್ ಹೇಳಿದ್ದಾರೆ ಸ್ಮೃತಿ ಇರಾನಿ ಅವರು. ರಾಹುಲ್ ಗಾಂಧಿಯವರ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆ ಕಾಣಿಸ್ತಾ ಇದೆ. ಇದೀಗ ತುಂಬ ಬದಲಾಗಿದ್ದಾರೆ ರಾಹುಲ್ ಗಾಂಧಿ ಅವರು. ಯಶಸ್ಸಿನ ರುಚಿ ಇದೀಗ ಅವರಿಗೆ ಸಿಗ್ತಾ ಇದೆ. ಬೆಸ್ಟ್ ಆಫ್ ಲಕ್ ರಾಹುಲ್ ಗಾಂಧಿ ಅಂತೇಳಿ ಸ್ಮೃತಿ ಇರಾನಿ ಒಂದು ಕಡೆ ಹೇಳ್ತಾ ಇದ್ದಾರೆ. ರಾಜಕೀಯ ಎದುರಾಳಿ ಸ್ಮೃತಿ ಇರಾನಿಯಿಂದಾನೇ ರಾಹುಲ್ ಗುಣಗಾನ ಶುರುವಾಗಿದೆ. ಎಲ್ಲವೂ ಕೂಡ ಹಾಗೇನೆ. ಸಮಯ ಎಲ್ಲವನ್ನೂ ಬದಲಾವಣೆ ಮಾಡುತ್ತೆ ಅಂಥೇಳಿ. ತಾಕತ್ತಿದ್ರೆ ಬನ್ನಿ, ನನ್ನ ವಿರುದ್ಧ ಗೆದ್ದು ತೋರಿಸಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ನಿಮ್ಮ ಕ್ಷೇತ್ರನ ಹೀಗೆ ಮಾಡಿದ್ದೀನಿ, ಹಾಗೆ ಮಾಡಿ, ಎಲ್ಲ ಇದೇ ಮಾತನ್ನು ಒಂದು ಕಾಲಕ್ಕೆ ಸ್ಮೃತಿ ಇರಾನಿ ಅವರು ಹೇಳ್ತಾ ಇದ್ದರು. ಸ್ಮೃತಿ ಇರಾನಿಯವರೇ, ನಿಮ್ಮ ವಿರುದ್ಧ ಗೆಲ್ಲಕ್ಕೆ ನಾನು ಬೇಕಾಗಿಲ್ಲ, ನಮ್ಮ ಪರಿವಾರದ ನಿಷ್ಠ, ನಮ್ಮ ಪಕ್ಷದ ನಿಷ್ಠ, ಆ ವ್ಯಕ್ತಿನೇ ಸಾಕು ಅಂತ ಹೇಳಿ ಇದೇ ಸ್ಮೃತಿ ಇರಾನಿ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠರೊಬ್ಬರನ್ನು ಕಣಕ್ಕಿಳಿಸ್ತಾರೆ. ಸ್ಮೃತಿ ಇರಾನಿ ಸೋಲ್ತಾರೆ. ಇದೀಗ ಅದೇ ಸ್ಮೃತಿ ಇರಾನಿಯವರು ರಾಹುಲ್ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮಾತ್ರವಲ್ಲ, BJPಗೂ ಕೂಡ ಈ ಒಂದು ಹೇಳಿಕೆ ಶಾಕ್ ಆಗಿದೆ. ಸ್ಮೃತಿ ಇರಾನಿಯವರ ಈ ಒಂದು ಹೇಳಿಕೆ. ರಾಹುಲ್ ಈಗ ವಿಭಿನ್ನ ಶೈಲಿಯ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸಂಸತ್ತಿನಲ್ಲಿ ಬಿಳಿ ಟಿ ಶರ್ಟನ್ನು ಹಾಕ್ಕೊಂಡು ಬಂದು ಯುವಕರಿಗೆ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಅವರು. ರಾಹುಲ್ಗೆ ಇದೇ ದೇಶದಲ್ಲಿ ನಿಜವಾಗ್ಲೂ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿ ಸ್ಮೃತಿ ಇರಾನಿ ಮಾತಾಡಿದ್ದಾರೆ. दूसरा, मुझे लगता है कि राहुल गांधी की पॉलिटिक्स में एक चेंज आया है. ही थिंक्स
he has tasted success. तो if you notice, कहाँ जाके कास्ट का जब वो बोलते हैं, जैसे कि मैंने कहा, उनके इतने साल की राजनीति में पहली बार वो एज एन इंस्ट्रूमेंट बोल रहे हैं। टी शर्ट पहनते हैं पार्लियामेंट में, तो वो जानते हैं कि उस वाइट टी शर्ट का एक युवा पीढ़ी में वो क्या संदेश देना चाह रहे हैं। हम इस गलत फहमी में ना रहें कि वो कोई भी कदम जो है, वो आपको कदम अच्छा लगे बुरा लगे, वो कदम आपको बचकाना लगे, लेकिन वो अलग पॉलिटिक्स सब कर। दूसरा मुझे